ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ ಸ್ವಲ್ಪ. ಎಸ್, ನೋಡ್ರಿ ಇಲ್ಲಿ. ಸೊ ಡೈರೆಕ್ಷನ್ ಟೆಸ್ಟ್ ಮೇಲೆ ಹೋಗೋಕ್ಕಿಂತ ಮುಂಚೆ ಏನಂದ್ರೆ ನಮ್ಗೆ ಡೈರೆಕ್ಷನ್ಸ್ ಗಳ ಬಗ್ಗೆ ಗೊತ್ತಿರ್ಬೇಕು. ಸೊ ಎರಡರಲ್ಲೂ ಹೇಳ್ತೀನಿ ನೋಡ್ರಿ, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ. ಸೊ ಎರಡರಲ್ಲೂ ಏನಂತಂದ ಹೇಳಿದ್ರೆ ಒಂದು ಡೈಗ್ರಾಮ್ ಹಾಕೊಂಡ್ ಇಟ್ಕೊಟ್ರಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಈಗ ನಿಂತ್ಕೊಂಡಿದೀವಿ ಅಂತ ಅನ್ಕೊಡ್ರಿ ಈ ತರ. ಸೊ ನಮ್ ತಲೆ ಮೇಲೆ ಏನ್ ಬರುತ್ತಲ್ಲ ನೆನ್ಪಿಟ್ಕೊಳಕ್ಕೆ, ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಉತ್ತರ ಅಂತ ಕರಿತೀವಿ. ನಮ್ ಕಾಲ್ ಕೆಳಗಡೆ ಏನ್ ಬರುತ್ತಲ್ಲ ಅದನ್ನ ನಾವ್ ದಕ್ಷಿಣ ಅಂತ ಕರಿತೀವಿ. ಸೊ ನಮ್ ಬಲಗಡೆ ಏನ್ ಬರುತ್ತಲ್ಲ ಬಲಕ್, ಸೊ ಅದನ್ನ ನಾವ್ ಏನಂತ ಕರಿತೀವಿ ಪೂರ್ವ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಎಡಗಡೆ ಬರೋದನ್ನ ನಾವು ಪಶ್ಚಿಮ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ನೆನ್ಪೈತಾ, ಎಲ್ರಿಗೂ ಗೊತ್ತೈತಾ? ಸೊ ನೀವು ಸಿಂಪಲ್ ಆಗಿ ಇವಾಗ ನೋಡ್ಬೋದು ನೀವು. ಸೊ ಇಂಡಿಯಾ ಡಯಾಗ್ರಾಮ್ ಅನ್ನ ಹಾಕಿರಿ ಅಂತಂದ ಹೇಳಿದ್ರೆ ಈ ತರ ಇಂಡಿಯಾ ಡಯಾಗ್ರಾಮ್ ಬರುತ್ತಾ? ಸೊ ಅನ್ಕೊಡ್ರಿ ಈ ತರನೇ ಬರುತ್ತಂತಂದ ಹೇಳಿ. ಎಸ್, ಸೊ ಈ ರೀತಿಯಾಗಿ ಬರುತ್ತೆ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತಂದ ಹೇಳಿ ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ನಾವು ಗುರುತಿಡ್ತೀವಿ. ಬಟ್ ಆದ್ರೆ ನಮ್ಗೆ ಇವಾಗ ಯಾವ್ದ್ರ ಬಗ್ಗೆ ಬೇಕು ಅಂತಂದ ಹೇಳಿದ್ರ ಎಲ್ಲ ದಿಕ್ಕುಗಳ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಈಗ ಇಷ್ಟು ದಿಕ್ಕುಗಳು ಗೊತ್ತದು, ಮತ್ ಇನ್ನೂ 4 ದಿಕ್ಕುಗಳಿರ್ತಾವ, ಅವುಗಳನ್ನ ನಾವು ನೋಡೋಣ. ಇಲ್ಲಿ ಬರುವ ದಿಕ್ಕನ್ನ, ಸೊ ಈ ಡೈರೆಕ್ಷನ್ ಉತ್ತರ ಮತ್ತು ಪೂರ್ವಗಳ ನಡುವೆ ಬರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಈಶಾನ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಈಶಾನ್ಯ ಅಂತ ಕರಿತೀವಿ. ಅದಾದ ನಂತರ ಈ ಕಡೆ ನೋಡ್ರಿ, ಸೊ ಉತ್ತರ ಮತ್ತು ಪಶ್ಚಿಮದ ನಡುವೆ ಬರೋದನ್ನ ನಾವು ವಾಯುವ್ಯ ಅಂತ ಕರಿತೀವಿ. ವಾಯುವ್ಯ, ಭಾರತದ ವಾಯುವ್ಯಕ್ಕೆ ಯಾವ ಯಾವ ದೇಶಗಳಿದಾವ? ಪಾಕಿಸ್ತಾನ, ಅದಾದ ನಂತರ ನೆಕ್ಸ್ಟ್ ಅಫ್ಘಾನಿಸ್ತಾನ ಅಂತಂದ ಹೇಳ್ತೀವಿ, ವಾಯುವ್ಯ ಅಂತಂದ ಹೇಳ್ತೀವಿ. ಅದಾದ ನಂತರ ಪಶ್ಚಿಮ ಮತ್ತು ದಕ್ಷಿಣದ ನಡುವೆ ಬರೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೈಋತ್ಯ ದಿಕ್ಕು ಅಂತ ಕರಿತೀವಿ. ನೋಡ್ರಿ ಈ ಕಡೆಯಿಂದ ಏನಂತಂದ ಹೇಳಿದ್ರೆ ನಮ್ಗೆ ಸೊ ಮಾನ್ಸೂನ್ ಮಳೆ ಬರುತ್ತೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದ ಹೇಳ್ತೀವಿ. ಮಳೆಯನ್ನ ಹೊತ್ತು ತರುವಂತಹ ಗಾಳಿ ಬೀಸುತ್ತೆ, ಅದನ್ನ ನಾವು ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಇನ್ನೊಂದ್ ಐತ್ ನೋಡ್ರಿ ಆಗ್ನೇಯ ಅಂತ ಹೇಳ್ತೀವಿ, ಆಗ್ನೇಯ. ಸೊ ಇಷ್ಟು ಆಗ್ನೇಯ ಅಷ್ಟೇ. ಸೊ ಇಷ್ಟು ದಿಕ್ಕುಗಳೇನಂತ ಹೇಳಿದ್ರೆ ಕನ್ನಡದಲ್ಲಿ ಇವನ್ನ ನೆನ್ಪಿಟ್ಕೊಡ್ರಿ. ಸೇಮ್ ಇದೇ ತರ ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರ ಅಂತಂತ ಹೇಳಿ ಅದನ್ನ ನೆನ್ಪಿಟ್ಕೊಡ್ರಿ. ಯಾಕಂತಂತ ಹೇಳಿದ್ರೆ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಕನ್ನಡ ಇರಂಗಿಲ್ಲ, ಇಂಗ್ಲಿಷ್ ಇರುತ್ತೆ. ಅವಾಗ ಏನ್ ಮಾಡ್ತೀರಿ? ಸೊ ಉತ್ತರವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನಾರ್ತ್ ಅಂತ ಕರಿತೀವಿ. ಸೊ ಅದಾದ ನಂತರ ದಕ್ಷಿಣವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೌತ್ ಅಂತ ಕರಿತೀವಿ. ಆಮೇಲೆ ಪಶ್ಚಿಮವನ್ನ ನಾವ್ ಏನಂತ ಕರಿತೀವಿ? ವೆಸ್ಟ್ ಅಂತ ಕರಿತೀವಿ. ಆಮೇಲೆ ಪೂರ್ವವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಈಸ್ಟ್ ಅಂತ ಕರಿತೀವಿ. ಎಸ್, ಸೊ ಅದಾದ ನಂತರ ನೋಡ್ರಿ ಇನ್ನು ತುಂಬಾ ಇಂಪಾರ್ಟೆಂಟ್, ಈಸಿ ಆಗೈತೆ. ಸೊ ಇಲ್ಲಿ ನಾವೇನಂತ ಕರೆದ್ವಿ? ನೈಋತ್ಯ ಅಂತ ಕರೆದ್ವಾ? ಸೊ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಸೌತ್ ವೆಸ್ಟ್ ಅಂತ ಕರಿತೀವಿ, ಎರಡು ಸೇರಿಸಿ. ಸೊ ಇದು ಎರಡು ನರು ಬರುತ್ತಲ್ಲ, ಇದನ್ನ ಎರಡು ಕೂಡಿಸ್ಬಿಡ್ತಾರೆ, ಸೌತ್ ವೆಸ್ಟ್ ಅಂತ ಕರಿತೀವಿ, ಅಂದ್ರ ನೈಋತ್ಯ ಅಂದಂಗ. ಸೊ ಇಲ್ಲಿ ನಾರ್ತ್ ಮತ್ತು ವೆಸ್ಟ್ ಗಳ ನಡುವೆ ಬರೋದನ್ನ ನಾವ್ ಏನಂತ ಕರಿತೀವಿ ಕನ್ನಡದಲ್ಲಿ? ವಾಯುವ್ಯ ಅಂತ ಕರಿತೀವಿ. ಇಲ್ಲೇನಂತ ಕರೀತಾರ? ನಾರ್ತ್ ವೆಸ್ಟ್ ಅಂತ ಕರೀತಾರ. ಎಸ್, ಸದಾದ ನಂತರ ಇದನ್ನ ಈಶಾನ್ಯ ಅಂತ ಕರೆದ್ರೆ ನಾವ್ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾರ್ತ್ ಈಸ್ಟ್ ಅಂತ ಕರೀತಾರ. ಸೊ ಆಗ್ನೇಯವನ್ನ ಏನಂತ ಕರೀತಾರೆ ಅಂದ್ರೆ ಸೌತ್ ಈಸ್ಟ್ ಅಂತ ಕರೀತಾರ. ಇಷ್ಟು ದಿಕ್ಕುಗಳನ್ನ ನೀವ್ ಏನ್ ಮಾಡ್ಕೋಬೇಕು? ಕಂಪ್ಲೀಟ್ ಆಗಿ ನೆನ್ಪಿಟ್ಕೋಬೇಕು. ಎಸ್, ಎಲ್ರಿಗೂ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಇಷ್ಟು ಗೊತ್ತಾಯ್ತು ಅಂತಂತ ಹೇಳಿದ್ರೆ ನಾವು ಈಸಿಯಾಗಿ ಮಾಡ್ಕೊಂತ ಹೋಗ್ತೀವಿ. ಈಗ ನೋಡ್ರಿ ಡೈರೆಕ್ಷನ್ ಕ್ವಶನ್ ಬಂದೈತಿ, ಇಷ್ಟು ಉತ್ತರ ದಿಕ್ಕಿನಲ್ಲಿ ನಡೆದ, ಅದಾದ ನಂತರ ನೆಕ್ಸ್ಟ್ ಈ ತರ ಮಾಡಿದ್ರು ಅಂತಂತ ಹೇಳಿದ್ರೆ ನಾವು ಸಿಂಪಲ್ ಆಗಿ ಏನಂತಂದ ಹೇಳಿದ್ರೆ ಒಂದ್ ಈ ತರ ನಮ್ಗೆ ಎದಕ್ ಬೇಕಾಗೈತೆ ಹೇಳು? ಬಾಳ ಇದು ಕನ್ಫ್ಯೂಷನ್ ಮಾಡಕ್ ಹೋಗ್ಬಾರ್ದು. ಈ ತರ ಏನಂತಂದ ಹೇಳಿದ್ರೆ ಇದು ನಾರ್ತ್ ನಾವು ಕನ್ನಡದಾಗ ಬರೋನು, ಉತ್ತರ ಇದು ದಕ್ಷಿಣ, ಇದೇನಪ್ಪಾ ಅಂತಂದ ಹೇಳಿದ್ರೆ ಪಶ್ಚಿಮ, ಇದೇನಂತಂದ ಹೇಳಿದ್ರೆ ಪೂರ್ವ. ಇಷ್ಟು ದಿಕ್ಕುಗಳನ್ನ ನೀವೇನ್ ಮಾಡ್ಕೋಬೇಕಂತ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೊಬೇಕು. ಇದು ಉಳಿದನ್ನು ಬರ್ಕೋತೀರಿ ಅಂದ್ರೆ ಬರ್ಕೊಡ್ರಿ, ನಡೆಯುತ್ತೆ. ಸೊ ಬಟ್ ಆದ್ರೆ ಏನಂತಂದ ಹೇಳಿದ್ರೆ ಇಷ್ಟು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಇವಾಗ ನಾವು ನೋಡೋಣ, ರಾಜು ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ 24 ಕಿಲೋಮೀಟರ್ ಉತ್ತರ ದಿಕ್ಕಿನಲ್ಲಿ ನಡೆದನು ಅಂತಂದ್ ಹೇಳ್ತಾರೆ. ಸೊ ಒಂದೇನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದ್ ಪಾಯಿಂಟ್ ಇಟ್ಕೊಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ರಾಜು ಇದಾನ, ಇಲ್ಲೇನಿದಾನ ಈಗ ರಾಜು ಇದಾನ. ಇವ್ನ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಈ ಕಡೆ ಈಗ ಯಾವ ದಿಕ್ಕಿಗೆ ಹೋಗ್ಬೇಕು ನಾವು? ಉತ್ತರ ದಿಕ್ಕು. ಉತ್ತರ ದಿಕ್ಕು ಯಾವ ಕಡೆ ಐತಿ? ಇಲ್ಲಿ ನೋಡ್ರಿ ಮೇಲ್ಗಡೆ ಐತೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಪೇಪರ್ ಮೇಲೆ ಒಂದ್ ಹಿಂಗ್ ಲೈನ್ ಅನ್ನ ಹೇಳಿದ್ವಿ. ಎಷ್ಟಾಯ್ತಿದು? ಈ ತರ ಹೇಳಿದ್ರಿ, ಇಲ್ಲಿ ಪಾಯಿಂಟ್ ಬಂದ್ರಿ. ಇದು ಎಷ್ಟು ಕಿಲೋಮೀಟರ್ ಆಯ್ತು ಅಂತಂದ್ ಹೇಳಿದ್ರೆ 24 ಕಿಲೋಮೀಟರ್ ನಡೆದ ಅಂತಂದ್ ಹೇಳಿ ನಾವ್ ಇಷ್ಟ ಅನ್ಕೊಬೇಕು ಇವಾಗ. ಸೊ 24 ಕಿಲೋಮೀಟರ್. ಇವಾಗ ನೋಡ್ರಿ, ಈಗ ನೀವ್ ಏನಂತಂದ್ ಹೇಳಿದ್ರೆ ಈ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದೀರಿ, ನೀವು ಲೆಫ್ಟ್ ಯಾವ್ದಾ ರೈಟ್ ಯಾವ್ದಾ ನೀವು ಬರ್ದಿಟ್ಕೋಬೇಕು. ಸೊ ನಿಮ್ದು ಏನಂತಂದ್ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡಾಗ ಈ ಕಡೆದ ಏನಂತಂದ್ ಹೇಳಿದ್ರೆ ಬಲಗಡೆ ಆಗತ್ತ, ಈ ಕಡೆದ ಏನಂತಂದ್ ಹೇಳಿದ್ರೆ ಎಡಗಡೆ ಆಗತ್ತ. ಸೊ ಇದೆಲ್ಲರೂ ಕರೆಕ್ಟ್ ಆಯ್ತಾ? ಬಲಗಡೆ ಏನೈತ ಅದು ಬಲಕ್ಕ, ಎಡಗಡೆ ಇದ್ದದ್ದು ಎಡಗೈ ಐತಲ್ಲ ಅದು ಎಡಗಡೆ. ಸೊ ಇಷ್ಟು ಬರ್ದಿಟ್ಕೊಂಡ್ರ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ ಅವನು? ಒಂದ್ ಲೈನ್ ಆಯ್ತು. ಅನಂತರ 7 ಕಿಲೋಮೀಟರ್ ಪಶ್ಚಿಮ ದಿಕ್ಕಿನಲ್ಲಿ ನಡೆದನು ಅಂತಂದೈತೆ. ಪಶ್ಚಿಮ ದಿಕ್ಕ ಯಾವ್ದು? ಈ ಕಡೆ. ಸೊ ಈ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ನಡಿಬೇಕು ಅವನು, ಅಂದ್ರೆ ಈ ಕಡೆ ಬರ್ಬೇಕು. ಪಶ್ಚಿಮ ದಿಕ್ಕಿಗೆ ಏನಂತಂದ ಹೇಳಿದ್ರೆ 7 ಕಿಲೋಮೀಟರ್ ನಡೀತಾನ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಇದು ನೋಡ್ರಿ ಜಾಸ್ತಿ ಆಗೋಯ್ತು. 7 ಕಿಲೋಮೀಟರ್ ಅಂತಂದ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೇಕು. ಇಷ್ಟು 7 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ನಡೀತಾನ, ಈ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಾನ. ಸೊ ಇವಾಗ ಆ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಾಗ ಬಲಗಡೆ ಯಾವ್ದು ಬರುತ್ತೆ? ಈ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಬಲಕೈ ಬರುತ್ತಲ್ಲ,
ರೈಟ್ ಹ್ಯಾಂಡ್ ಬರುತ್ತೆ ಅದನ್ನ ಇದು ಬಲಗಡೆ ಸೈಡ್ ಅಂತ ಹೇಳ್ತೀವಿ. ಸೊ ಈ ಕಡೆ ಸೈಡ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಡಗಡೆ ಅಂತ ಕರಿತೀವಿ. ಈ ಪಾಯಿಂಟ್ ಬಂದ್ ನಿಂತ್ಕೊಂಡಾಗಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾನ, ಸೊ ಅವನು ಹೊಸದಾಗಿ ನೆಕ್ಸ್ಟ್ ಕ್ವಶನ್ ಕೇಳಿದ, ಅವನು ಹೊಸದಾಗಿ ಆರಂಭಿಸಿದ ಸ್ಥಳದಿಂದ ಇಲ್ಲಿಂದ ಎಷ್ಟು ದೂರದಲ್ಲಿದ್ದಾನ ಇವಾಗ ಅಂತ ಕೇಳಿದಾನ. ಆಮೇಲೆ ಯಾವ ದಿಕ್ಕಿನಲ್ಲಿದಾರ, ಇಲ್ಲಿಂದ ಯಾವ ದಿಕ್ಕಿಗಿದಾನ, ಅದಾದ ನಂತರ ಸೊ ಏನ್ ಕೇಳಿದಾನ, ಎಷ್ಟು ದೂರದಲ್ಲಿದಾನ ಅಂತಂದ ಹೇಳಿ ನಾವು ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದ್ರದ್ದು ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ನಾವು ಇವಾಗ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಆಮೇಲೆ ಯಾವ ದಿಕ್ಕು, ಸೊ ಇವಾಗ ನೋಡ್ರಿ ಸಿಂಪಲ್ ಆಗಿ ನೋಡ್ರಿ, ಸೊ ಈ ತರ ನಾವು ಮಾಡ್ಕೊಂಡಾಗ, ಸೊ ಇದು ಉತ್ತರ ದಿಕ್ಕಾಯ್ತು ಇಲ್ಲಿಂದ ನೋಡ್ಕೊಂಡಾಗ, ಇದು ದಕ್ಷಿಣ ದಿಕ್ಕಾಯ್ತು, ಇದು ಪಶ್ಚಿಮ ಆಯ್ತು, ಇದು ಪೂರ್ವ ಆಯ್ತು. ಸೊ ಅದಾದಂದ್ರೆ ಈ ಕಡೆ ದಿಕ್ಕು ಯಾವ್ದು ಬರುತ್ತೆ, ಇದು ಈ ದಿಕ್ಕು ಯಾವ್ದು, ವಾಯುವ್ಯ ಅಂತಂದ ಹೇಳ್ತೀವಿ. ಸೊ ಯಾವ್ದು, ಅವ್ನು ಫಸ್ಟ್ ಒಂದಕ್ಕೆ ನಮ್ಗೆ ಆನ್ಸರ್ ಬಂತು, ಯಾವ ದಿಕ್ಕಿನಲ್ಲಿದಾನ, ವಾಯುವ್ಯ ದಿಕ್ಕಿನಲ್ಲಿದ್ದಾನ. ಅವ್ನು ಸ್ಟಾರ್ಟ್ ಮಾಡಿರೋದ್ರಿಂದ ವಾಯುವ್ಯ ದಿಕ್ಕಿನಲ್ಲಿ ಇವಾಗ ಇದಾನ ಅಂತಂದ ಹೇಳಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ, ಸೊ ಟ್ರಯಾಂಗಲ್ ಇತ್ತು ಅಂತಂದ ಹೇಳಿದ್ರೆ ಇದ್ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಸೊ 90 ಡಿಗ್ರಿ ಇರುತ್ತ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇದಿದ್ದಾಗ ಇದನ್ನ ನಾವು ABC ಅಂತ ಗುರುತು ಮಾಡಿದ್ವಿ ಅಂತಂದ ಹೇಳಿದ್ರೆ ಪೈಥಾಗೋರಸ್ ನಿಯಮ ಅಂತ ಬರುತ್ತೆ, ಎಲ್ರಿಗೂ ಓದಿರ್ತೀರಿ. ಸೊ ಇದೇನಂತಂದ ಹೇಳಿದ್ರೆ ನಾವು ಇದನ್ನ ಕಂಡು ಹಿಡಿಬೇಕಂತಂದ ಹೇಳಿದ್ರೆ AC² ಕಂಡು ಹಿಡಿಬೇಕು ಅಂತಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಅಂತಂತ ಹೇಳಿದ್ರೆ, ನಾವು AC ಕಂಡು ಹಿಡಿಬೇಕಂತಂತ ಹೇಳಿದ್ರೆ AB² ಪ್ಲಸ್ BC² ಅಂತಂದ್ ಬರುತ್ತೆ. ಇದು ಇದು ಆಮೇಲೆ ಇದನ್ನ ನಾವು ಸ್ಕ್ವೇರ್ ಮಾಡಿ ರೂಟ್ ಮಾಡಿದಾಗ ಏನಂತಂತ ಹೇಳಿದ್ರೆ ನಮ್ಗೆ AC ಬರುತ್ತ. ಸೊ ಈ ತರ ನಮ್ಗೊಂದು ಫಾರ್ಮುಲಾ ಐತೆ, ಇದೆಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಅದೇ ತರ ಇವಾಗ ಮಾಡ್ಬೇಕು. ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾನ 24 ಅಂತಂದ ಐತೆ. ಸೊ ನಾವು ಇದನ್ನ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು, ಇಲ್ಲ ಅಂದ್ರೆ ಇದನ್ನ ನಾರ್ಮಲ್ ಆಗಿ ಮಾಡ್ಬೋದು. ಸೊ ನಾವು ABC ಅಂತ ತಗೊಳ್ಳೋಣ. ಇದೇನಂತಂದ ಹೇಳಿದ್ರೆ ರೈಟ್ ಆಂಗಲ್ ಟ್ರಯಾಂಗಲ್. ನಮ್ಗೆ ಇವಾಗ AC ಬೇಕು. ಸೊ AC² ಈಕ್ವಲ್ ಟು AB² ಪ್ಲಸ್ ಅದಾದ ನಂತರ BC². AB² BC² ಮಾಡ್ತಂತಂದ ಹೇಳಿದ್ರೆ ನಮ್ಗೆ AC² ಬರುತ್ತೆ. ಇಷ್ಟೇ. ಸೊ ಇದನ್ ಬಿಡ್ರಿ, ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗೋದ್ ಬೇಡ. ಸೊ ಇವಾಗ ಏನೈತಿ, AB² ಎಷ್ಟೈತಿ, 7² ಐತ. ಅದಾದ ನಂತರ ನೆಕ್ಸ್ಟ್ BC² ಎಷ್ಟೈತಿ, 24² ಐತ. ಎಸ್. ಸೊ ಇವಾಗ ನಾವ್ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನೋಡ್ರಿ. ನಾವೆಲ್ಲ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇವಾಗ 24² ಅಂದ್ರೆ ಎಷ್ಟು, 7² ಅಂದ್ರೆ ಎಷ್ಟು ಅಂತಂದ ಹೇಳಿ ನಾವು ಬರ್ಕೊಬೇಕು ಇವಾಗ. ಸೊ ಬರ್ಕೊಡ್ರಿ ನೋಡೋಣ. AC² ಈಕ್ವಲ್ ಟು 7² ಅಂತಂದ ಹೇಳಿದ್ರೆ 49 ಆಯ್ತು. ಸೊ ಆಮೇಲೆ 24² ಅಂದ್ರೆ ಸರ್ ನಮ್ಗೆ ಗೊತ್ತಿಲ್ರಿ, 24² ಅಂದ್ರೆ ಇಂಟು 24 ಮಾಡ್ರಿ. ಸೊ ಫಸ್ಟ್ ಇದನ್ನ ತಗೊಂಡ್ ಗುಣಿಸ್ರಿ, 4 4 16. ಸೊ 4 2 8 ಪ್ಲಸ್ 1 9 ಆಯ್ತು. ಅದಾದ ನಂತರ 1 ಪ್ಲೇಸ್ ಬಿಡ್ತೀರಿ, ಇದರಿಂದ ಗುಣಿಸ್ರಿ. ಇವಾಗ 2 4 8 2 2 4. ಸೊ ಎಷ್ಟಾಗತ್ತ ನೋಡ್ರಿ. ಸೊ 9 8 ಏನಂತಂದ ಹೇಳಿದ್ರೆ 17 ಆಗತ್ತ, 576. ಎಸ್, 576. ಸೊ ಇದನ್ನೆರಡನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 625 ಬರುತ್ತೆ. ಎಷ್ಟು ಬರುತ್ತಾ, ಇವೆರಡನ್ನು ಕೂಡಿಸಿದಾಗ ನಮ್ಗೆ 625 ಬರುತ್ತೆ. AC² ಆಯ್ತು. ನಮ್ಗೆ AC ಬೇಕು. ಇದು ಸ್ಕ್ವೇರ್ ಆ ಕಡೆ ಹೋಯ್ತು ಅಂತಂತ ಹೇಳಿದ್ರೆ ಏನಾಗತ್ತ, ರೂಟ್ ಆಗತ್ತ 625. 625 ರೂಟ್ ಎಷ್ಟಾಗತ್ತ, 25 ಆಗತ್ತ. ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ 625 ರೂಟ್ ಎಷ್ಟಾಗತ್ತ ಅಂತಂತ ಹೇಳಿದ್ರೆ 25 ಆಗತ್ತ. ಇದೇನಂತಂದ ಹೇಳಿದ್ರೆ ನಮ್ಗೆ 25 ಕಿಲೋಮೀಟರ್ ದೂರದಲ್ಲಿದಾನ ಅಂತಂದ ಹೇಳಿ ನಮ್ಗೆ ಆನ್ಸರ್ ಸಿಕ್ತು. ಮತ್ತ ಆಮೇಲೆ ಯಾವ ದಿಕ್ಕಿನಲ್ಲಿದಾನ, ನಾವು ದಿಕ್ಕು ಕಂಡಿಡ್ದೇವ್ ಆಗ್ಲೇ, ವಾಯುವ್ಯ ದಿಕ್ಕಿನಲ್ಲಿದಾನ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನೀವು ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ಏನಂತಂತ ಹೇಳಿದ್ರೆ ಮೊದ್ಲು ಕೇಳ್ತಾ ಇದ್ರು. ಸೊ ಇವಾಗ ಡಿಫ್ರೆಂಟ್ ಆಗಿ ಕೇಳ್ತಾರ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಈಸಿ ಅಷ್ಟೇ, ಬಟ್ ಆದ್ರೆ ಇದನ್ನ ದಿಕ್ಕನ್ನು ಕಂಡು ಹಿಡಿಯೋದಷ್ಟೇ ಸ್ವಲ್ಪ ಕಷ್ಟ, ನೆನ್ಪಿಡ್ಕೊಡ್ರಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಲ್ಲ. ಇನ್ ನೆಕ್ಸ್ಟ್ ನೋಡೋಣ. ಎಸ್. ಸೊ ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ನಾವು ಈಸಿಯಾಗಿ ಗೊತ್ತಾಗ್ಲಿ ಅಂತಂದ ಹೇಳ್ರಿ ದಿಕ್ಕುಗಳನ್ನ ಹಾಕೋಣ. ಉತ್ತರ, ದಕ್ಷಿಣ, ಇದು ಯಾವ ಕಡೆ ಬರುತ್ತೆ, ಪಶ್ಚಿಮ, ಇದು ಯಾವುದು, ಪೂರ್ವ ಅಂತಂದ್ ಬರುತ್ತೆ. ಸೊ ಇವಾಗ ಏನಂತಂದ ಹೇಳಿದ್ರೆ ಇಲ್ಲಿಂದ ಏನ್ ಮಾಡ್ತಾನ ಮಹೇಶ್ ಅನ್ನೋನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ಮಹೇಶ್ ಇದ್ದವ ಏನ್ ಮಾಡ್ತಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾನ ವಾಕಿಂಗು. ಸೊ ಮಹೇಶ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ, ಇಲ್ಲಿ ವ್ಯಾಲ್ಯೂ ಮಿಸ್ ಆಗಿತ್ತು ನೋಡ್ರಿ. ಮಹೇಶ್ ಏನಂತಂದ ಹೇಳಿದ್ರೆ 5 ಕಿಲೋಮೀಟರ್ ಇದು. ಸೊ ಮಹೇಶ್ ಇದ್ದ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 5 ಕಿಲೋಮೀಟರ್ ಪೂರ್ವ ದಿಕ್ಕಿನಲ್ಲಿ ನಡೀತಾನೆ. ಅಂದ್ರೆ ಯಾವ ಕಡೆ ನಡಿಬೇಕು, ಇಲ್ಲಿದಾನ ಮಹೇಶ್ ಇವಾಗ ಪೂರ್ವ ದಿಕ್ಕಿಗೆ ನಡಿಬೇಕು. ಅಂದ್ರೆ ಈ ಕಡೆ ಬರ್ಬೇಕು. ಇವಾಗ ಪೂರ್ವ ದಿಕ್ಕಿಗೆ ಏನಂತಂದ ಹೇಳಿದ್ರೆ 5 ಕಿಲೋಮೀಟರ್ ನಡೆದ. ಸೊ 5 ಕಿಲೋಮೀಟರ್ ಇವಾಗ ಎಲ್ಲಿದ ಅಂತಂದ ಹೇಳಿದ್ರೆ ಇಲ್ಲಿದಾನ. ಸೊ ಈ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಇವಾಗ ಬಲಗಡೆ ಯಾವ್ದು, ಎಡಗಡೆ ಯಾವ್ದು, ನೀವು ಆ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದೀರ ಅನ್ಕೊಡ್ರಿ. ಇದು ಯಾವ ಕಡೆ ಬರುತ್ತೆ, ಸೈಡ್ ಬಲಗಡೆ ಸೈಡ್ ಬರುತ್ತೆ. ಅಂದ್ರೆ ಬಲಗೈ ಐತಲ್ಲ, ಇದು ಬಲಗಡೆ. ಇದು ಯಾವ್ದಂತಂದ ಹೇಳಿದ್ರೆ ಇದು ಎಡಗಡೆ. ಎಸ್. ಸೊ ಅದಾದ ನಂತರ 12 ಕಿಲೋಮೀಟರ್ ಉತ್ತರ ದಿಕ್ಕಿನಲ್ಲಿ ನಡೀತಾನ. ಇಲ್ಲಿ ಬಂದ್ ನಿಂತ್ಕೊಂಡಿದ್ದಾನ. ಸೊ ಇವಾಗ ಉತ್ತರ ದಿಕ್ಕು ಯಾವ್ದಾಗತ್ತ, ಮೇಲ್ಗಡೆ. ಸೊ ಇದೇನ್ ಇಲ್ಲಿ ಮೇಲ್ಗಡೆ ಐತಲ್ಲ, ಉತ್ತರ ದಿಕ್ಕಿಗೆ ನಡೀತಾನ.
ಸೊ ಉತ್ತರ ದಿಕ್ಕಿಗೆ ಏನಂತಂದು ಹೇಳಿದ್ರೆ ಎಷ್ಟು ನಡೀತಾನ 12 ಕಿಲೋಮೀಟರ್ ನಡೀತಾನ. ಸೊ ಇವಾಗ ನಮ್ಗೆ ಏನ್ ಕೇಳಿದಾರ, ಸೊ ಅವ್ನು ಹೊಸದಾಗಿ ಆರಂಭಿಸಿದ ಸ್ಥಳದಿಂದ ಇಲ್ಲಿಂದ ಅವ್ನು ಎಷ್ಟು ದೂರದಲ್ಲಿದ್ದಾನ, ಆಮೇಲೆ ಯಾವ ದಿಕ್ಕಿನಲ್ಲಿದ್ದಾನ. ಎಸ್, ಇವಾಗ ನಾವು ಕಂಡುಹಿಡಬೇಕು ಇದ್ರ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಬೇಕು ಇವಾಗ. ಸೊ ಈ ತರ ಕಂಡುಹಿಡಿಯಂಗಿಲ್ಲ, ಡೈರೆಕ್ಟ್ ಆಗಿ ಕಂಡುಹಿಡಬೇಕು. ಅವ್ನು ಎಷ್ಟು ದೂರ ಇದಾನ ಅಂತಂದ್ರೆ ಕಂಡುಹಿಡಬೇಕು. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಪೈಥಾಗೋರಸ್ ನಿಯಮ ಬರುತ್ತ. ಸೊ ABC ನಾವ್ ಇವಾಗ ಏನ್ ಕಂಡುಹಿಡಬೇಕು, AC ಕಂಡುಹಿಡಬೇಕು. ಬಟ್ ಆದ್ರೆ ನಾವು ಪೈಥಾಗೋರಸ್ ನಿಯಮವನ್ನ ಈ ತರ ಬರಿತೀವಿ, AC² = AB² ಪ್ಲಸ್ BC² ಅಂತಂದ್ ಬರಿತೀವಿ. ಮೊದಲು AC² ಕಂಡುಹಿಡಿಯೋದು, ಆಮೇಲೆ AC ಕಂಡುಹಿಡಿಯಕ್ ಬರುತ್ತೆ. ಸೊ AB ಎಷ್ಟೈತಿ ವ್ಯಾಲ್ಯೂ 5 ಐತೆ, ಅದಕ್ಕೆ ಸ್ಕ್ವೇರ್. ಸೊ ಅದಾದಂದ್ರೆ BC ವ್ಯಾಲ್ಯೂ ಎಷ್ಟೈತೆ 12 ಐತೆ, ಇದು ಸ್ಕ್ವೇರ್. ಸೊ 5² ಅಂದ್ರೆ ಎಷ್ಟು 25. ಅದಾದಂದ್ರೆ 12² ಅಂದ್ರೆ ಎಷ್ಟಾಗತ್ತ 144 ಆಗತ್ತ. ಸೊ ಇದನ್ನ ಎರಡನ್ನ ಕೂಡಿಸಿದಾಗ ನಮ್ಗೆ ಎಷ್ಟಾಗತ್ತ ಅಂತ ಹೇಳಿದ್ರೆ 169 ಆಗತ್ತ. AC² = ಎಷ್ಟಾಯ್ತು 169. ಬಟ್ ಆದ್ರೆ AC ಕಂಡುಹಿಡಿಬೇಕಲ್ಲ, AC ಅಂತಂತ ಹೇಳಿದ್ರೆ √169. ಸ್ಕ್ವೇರ್ ಇದ್ದದ್ದು ಆ ಕಡೆ ಹೋಯ್ತು ಅಂತ ಹೇಳಿದ್ರೆ ಏನಾಗತ್ತ, ರೂಟ್ ಆಗತ್ತ 169. 169 ರೂಟ್ ಎಷ್ಟು 13 ಆಗತ್ತ. ಸೊ ಇದೇನಪ್ಪಾ ಅಂತಂತ ಹೇಳಿದ್ರೆ 13 ಕಿಲೋಮೀಟರ್ ಅವನ್ ಏನದ ಅಂತಂತ ಹೇಳಿದ್ರೆ ದೂರದಲ್ಲಿದ್ದಾನೆ. ಇದು ಆಪ್ಷನ್ A ಆಯ್ತು. ಸೊ ಇವಾಗ ನಾವ್ ಏನ್ ಕಂಡುಹಿಡಿಬೇಕು, ದಿಕ್ಕನ್ನ ಕಂಡುಹಿಡಿಬೇಕು. ಸೊ ಈ ತರ ಏನಂತಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂತ ಹೇಳಿದ್ರೆ ಈ ತರ ಹಿಂಗ್ ಪ್ಲಸ್ ಚಿಹ್ನೆ ಹಾಕೊಡ್ರಿ. ಸೊ ಇದು ಉತ್ತರ ದಿಕ್ಕು. ಸೊ ಇದೇನಂತಂತ ಹೇಳಿದ್ರೆ ಪೂರ್ವ ದಿಕ್ಕು, ಅವ್ನು ಪೂರ್ವಕ್ ನಡೆದಿದ್ದಾನ. ಸೊ ಇವನು ಇಲ್ಲಿದಾನ ಅಂತಂತ ಹೇಳಿದ್ರೆ ಇದು ಯಾವ ದಿಕ್ಕಾಗತ್ತ, ಇದು ಯಾವ ದಿಕ್ಕಾಗತ್ತ ಅಂತಂತ ಹೇಳಿದ್ರೆ ಇದು ಈಶಾನ್ಯ ದಿಕ್ಕಾಗತ್ತ. ಈಶಾನ್ಯ ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಈಶಾನ್ಯ ದಿಕ್ಕು. ಅವ್ನು ಯಾವ ಕಡೆ ಇದಾನ, ಈಶಾನ್ಯ ದಿಕ್ಕಿನಲ್ಲಿ ಇದಾನ. ಇಷ್ಟು ಏನಂತಂತ ಹೇಳಿದ್ರೆ ನೀವು ಈಸಿಯಾಗಿ ಕಂಡುಹಿಡಬೇಕು. ಇದೆಲ್ರಿಗೂ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ, ಇದು ಹೋಮ್ ವರ್ಕ್ ನಿಮ್ಗೆ. ಸೊ ಫಸ್ಟ್ ಒನ್, ಸೊ ಲೀಲಾ ಏನಂತಂದ ಹೇಳಿದ್ರೆ 12 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆದು, ಸೊ ಅದಾದ ನಂತರ ಏನಂತಂತ ಹೇಳಿದ್ರೆ 5 ಕಿಲೋಮೀಟರ್ ಪಶ್ಚಿಮಕ್ಕೆ ನಡೀತಾರ. ಅದಾದ ನಂತರ ಸೊ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗತ್ತ, ಆಮೇಲೆ ಯಾವ ದಿಕ್ಕಿನಲ್ಲಿ ಇದಾರ ಅಂತಂತ ಹೇಳಿ ಕ್ವಶನ್ ಕೇಳಿದಾರೆ. ಇದನ್ನ ನೀವೇನ್ ಮಾಡ್ಬೇಕು, ಮೆಸೇಜ್ ಮಾಡಿ ನನಗೆ ಸೆಂಡ್ ಮಾಡ್ಬೇಕು. ಇವಾಗ ಮಾಡ್ರಿ. ಸೊ ಸ್ಟಾಪ್ ಮಾಡ್ರಿ, ಪಾಸ್ ಮಾಡ್ರಿ. ಪಾಸ್ ಮಾಡಿ ಏನಂತಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಮಾಡ್ರಿ, ಆಮೇಲೆ ಮೆಸೇಜ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂತ ಹೇಳಿದ್ರೆ ನೋಡಕ್ ಕಂಟಿನ್ಯೂಷನ್ ಮಾಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂತ ಹೇಳಿದ್ರೆ ಒಬ್ಬ ಪ್ರಯಾಣಿಕ ಮೊದಲು 32 ಕಿಲೋಮೀಟರ್ ಉತ್ತರ ದಿಕ್ಕಿನಲ್ಲಿ ನಡೀತಾನ ಅಂತ ಕ್ವಶನ್ ಕೇಳಿದಾನೆ. ನಾವು ಮೊದಲು ಏನ್ ಮಾಡ್ಕೊಬೇಕು, ನಮ್ ಈಸಿಗೋಸ್ಕರ ನಾವು ಈ ತರ ಪ್ಲಸ್ ಚಿಹ್ನೆ ಹಾಕೊಂಡು ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಆಮೇಲೆ ಇದು ಪೂರ್ವ ದಿಕ್ಕು ಅಂತಂದ ಹೇಳಿ ಗುರುತು ಮಾಡ್ಕೊಬೇಕು. ಸೊ ಇವಾಗೇನ ಒಬ್ಬ ಪ್ರಯಾಣಿಕ ಇಲ್ಲಿಂದ ಒಬ್ಬ ಪ್ರಯಾಣಿಕ ಏನ್ ಮಾಡ್ತಾ ಅಂತಂತ ಹೇಳಿದ್ರೆ, ಸೊ 32 ಕಿಲೋಮೀಟರ್ ಉತ್ತರ ದಿಕ್ಕಿನಲ್ಲಿ ನಡೀತಾನ. ಓಕೆ, ಡನ್. ಸೊ ಇದೇನಂತಂದ ಹೇಳಿದ್ರೆ 32 ಕಿಲೋಮೀಟರ್ ಅನ್ಕೊಳ್ರಿ. ಸೊ ಇಲ್ಲಿ ನೋಡ್ರಿ, ಇದು ಬಲಗಡೆ ಸೈಡ್ ಆಯ್ತು, ಇದು ಎಡಗಡೆ ಸೈಡ್ ಆಯ್ತು. ಇದನ್ನ ನೆನ್ಪಿಟ್ಕೊಡ್ರಿ ಯಾವಾಗ್ಲೂ. ಸೊ ಅದಾದ ನಂತರ 10 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಪಶ್ಚಿಮಕ್ ನಡೀತಾನ. ಪಶ್ಚಿಮ ದಿಕ್ಕ ಯಾವುದು, ಈ ಕಡೆ ಸೈಡ್. ಸೊ 10 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಪಶ್ಚಿಮಕ್ ನಡೀತಾನ. ಇವಾಗ ಇಲ್ಲಿ ಬಂದ, ಸೊ ಇದು ಬಲಗಡೆ ಸೈಡ್ ಆಗತ್ತೆ, ಇದು ಎಡಗಡೆ ಸೈಡ್ ಆಗತ್ತೆ ನೋಡ್ರಿ. ಸೊ ನಮ್ ಬಲಗಡೆ ಕಡೆ ಬರೋದು ಬಲಗಡೆ ಸೈಡ್, ಬಲಗೈ ಐತಲ್ಲ ಅದು. ಸೊ ಇಲ್ಲಿಗೆ ಬಂದ್ ನಿಂತ್ಕೊಂಡ. ಇವಾಗ ನಂತರ 8 ಕಿಲೋಮೀಟರ್ ದಕ್ಷಿಣಕ್ಕೆ ನಡೀತಾನ. ಓಕೆ, ಡನ್. 8 ಕಿಲೋಮೀಟರ್ ಇಷ್ಟೇ. ಸೊ ಇಲ್ಲೇನಂತ ಹೇಳಿದ್ರೆ 8 ಕಿಲೋಮೀಟರ್ ನಡೀತಾನ ದಕ್ಷಿಣಕ್ಕೆ. ಇಲ್ಲಿ ಬಂದ್ ನಿಂತ್ಕೊಂಡು ಇವಾಗ. ಸೊ ಇಲ್ಲಿ ಬಂದ್ ನಿಂತ್ಕೊಂಡಾಗ ನಾವು ಕೆಳಗಡೆ ಈ ಕಡೆ ಮುಖ ಮಾಡಿ ನಿಂತ್ಕೊಂಡಿದಾನಲ್ಲ, ಇದು ಬಲಗಡೆ ಆಗತ್ತಾ, ಇದು ಎಡಗಡೆ ಆಗತ್ತ, ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವಾಗ ಅವ್ನು ಹೊಸದಾಗಿ ಪ್ರಾರಂಭಿಸ ಸ್ಥಳದಿಂದ ಎಲ್ಲಿದಾನ, ಆಮೇಲೆ ಯಾವ ದಿಕ್ಕಿಗೆ ಇದಾನ, ನಾವ್ ಏನ್ ಕಂಡಿಡ್ಬೇಕು ಇವಾಗ. ಸೊ ಈ ತರದ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಅದನ್ನ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಂತಂದ ಹೇಳಿದ್ರೆ ನಾವು ಪೈಥಾಗೋರಸ್ ನಿಯಮ ಹಾಕ್ಬೇಕಲ್ಲ. ಈ ತರ ಬಂದಾಗ ಅವಾಗ ಏನಂತಂದ ಹೇಳಿದ್ರೆ ಈ ತರ ಲಂಬವಾಗಿ ಇದು ಲಂಬವಾಗಿ ಇರ್ಬೇಕು ಈ ತರ. ಸೊ ಅವಾಗ ನಮ್ಗೆ ಏನಾಗತ್ತ, ಸೊ ಇದು ಮತ್ತು ಇದು ಎರಡು ಸೇಮ್ ಆಗತ್ತ ನಮ್ ಕ್ಯಾಲ್ಕುಲೇಷನ್ಗೆ. ಇದು 10 ಆಯ್ತು. ಸೊ ಇದು ಆಲ್ರೆಡಿ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ 8 ಐತೆ. ಸೊ ಇದು ಟೋಟಲ್ ಆಗಿ ಎಷ್ಟೈತಿ 32 ಐತಲ್ಲ. 32 8 ಕಳೆದ್ರೆ ಎಷ್ಟು ಇತ್ತು 24 ಆಯ್ತು. ಸೊ ಇದ್ರ ಡಿಸ್ಟೆನ್ಸ್ ಎಷ್ಟಾಯ್ತು ಅಂತಂದ ಹೇಳಿದ್ರೆ 24. ಇವಾಗ ಎರಡು ಬಂತ, ಇದನ್ನ ಈ ತರ ಹಾಕೊಡ್ರಿ, ABC. ಸೊ ಎಲ್ಲಾನು ವ್ಯಾಲ್ಯೂ ಬಂತ. ಇವಾಗ ನಾವು AC ಕಂಡುಹಿಡಿಯೋಣ. ಸೊ AC² = AB² ಪ್ಲಸ್ BC² ಅಂತಂದ ಹೇಳ್ತೀವಿ. AB² ಎಷ್ಟೈತಿ, ಇದು 10. ಯಾಕಂತಂದ ಹೇಳಿದ್ರೆ ಮೇಲ್ಗಡೆ ಅಷ್ಟೇ ಡಿಸ್ಟೆನ್ಸ್ ಇತ್ತಲ್ಲ, ಮೇಲ್ಗಡೆ ಸಮಾಂತರವಾಗಿತ್ತು, ಅದಕ್ಕೆ ತಗೊಂಡ್ವಿ 10². ನೆಕ್ಸ್ಟ್ ಇದು ನೋಡ್ರಿ BC² 24² ಅಂತಂದ ಹೇಳ್ತೀವಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 10² ಅಂತಂದ ಹೇಳಿದ್ರೆ 100. ಆಮೇಲೆ 24² ಅಂದ್ರೆ ಎಷ್ಟಾಗತ್ತೆ ನೋಡ್ರಿ 24². ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. ಎಸ್, ಕ್ಯಾಲ್ಕುಲೇಷನ್ ಮಾಡ್ರಿ ಬೇಗ. 24² ಅಂದ್ರೆ ಎಷ್ಟಾಗತ್ತ ನೋಡ್ರಿ 576 ಆಗತ್ತ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದಾಗ ಏನಂತಂದ ಹೇಳಿದ್ರೆ 676 ಆಯ್ತು. ಇದೇನಾಯ್ತು AC². ನಮ್ಗೆ ಏನ್ ಬೇಕಾಗಿರೋದು AC. ಸೊ ರೂಟ್ ಆಗತ್ತ ಇದು 676.
ಸೊ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎ ಸಿ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 26 ಆಗತ್ತ. ಸೊ ಇದೆಷ್ಟಾಯ್ತು ಅಂತಂದ್ ಹೇಳಿದ್ರೆ 26 ಕಿಲೋಮೀಟರ್. ನಮ್ಗೆ ಆಪ್ಷನ್ ಸಿ ಇಲ್ಲಿ ಏನ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಆಮೇಲೆ ಇವಾಗ ಯಾವ ದಿಕ್ಕಿನಲ್ಲಿ ಇದಾನ ಅಂತಂದ್ ಹೇಳ್ಬೇಕಲ್ಲ, ಈ ತರ ಮಾಡ್ಕೊಡ್ರಿ, ಇಲ್ಲಿ ಪ್ಲಸ್ ಚಿಹ್ನೆ ಹಾಕೊಡ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಲ್ಲಿಗೆ. ಸೊ ಇದು ಯಾವ ದಿಕ್ ಬರುತ್ತೆ ಇದು? ಸೊ ಯಾವ ದಿಕ್ ಬರುತ್ತೆ ಇದು? ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ವಾಯುವ್ಯ ಅಂತಂದ್ ಹೇಳ್ತೀವಿ. ಯಾವ ದಿಕ್ಕಿನಲ್ಲಿ ಇದಾನ? ವಾಯುವ್ಯ ದಿಕ್ಕಿನಲ್ಲಿ ಇದಾನ. ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ನಾರ್ತ್ ವೆಸ್ಟ್ ಅಂತಂದ್ ಕರಿತೀವಿ, ನಾರ್ತ್ ವೆಸ್ಟ್. ಸೊ ಈ ತರ ಏನಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಹೋಮ್ ವರ್ಕ್ ನಂಬರ್ 2 ನಿಮಗೆ ಇಲ್ಲೇ ಮಾಡ್ರಿ, ಇವಾಗ ಸ್ಟಾಪ್ ಮಾಡಿ. ಸೊ ಒಬ್ಬ ವ್ಯಕ್ತಿ ಏನಂತಂದ್ ಹೇಳಿದ್ರೆ ದಕ್ಷಿಣ ಕಡೆಗೆ 5 ಕಿಲೋಮೀಟರ್ ನಡೀತಾನ. ಅದಾದ ನಂತರ ನೆಕ್ಸ್ಟ್ ಬಲಕ್ ತಿರ್ಕೊಂತಾನ, ಆಮೇಲೆ 3 ಕಿಲೋಮೀಟರ್ ನಡೀತಾನ. ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಡಕ್ ತಿರ್ಕೊಂತಾನ, 5 ಕಿಲೋಮೀಟರ್ ನಡೀತಾನ. ಸೊ ಅವ ಇವಾಗ ಎಲ್ಲಿದಾನ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಎಸ್ ಮಾಡ್ತಿರಲ್ಲ. ಈಗ ನಾವು ಎಲ್ಲೇ ಹೋದ್ರು ಕೂಡ, ಈಗ ನೋಡ್ರಿ ಈ ಕಡೆ ಹೋದ್ವಿ ಅಂತಂದ್ ಹೇಳಿದ್ರೆ ಸೊ ನಾವು ಡೈರೆಕ್ಷನ್ ಗುರ್ತಿ ಮಾಡ್ಬೇಕು. ಬಲಗಡೆ ಯಾವ್ದು, ಎಡಗಡೆ ಯಾವ್ದು. ಇದು ಬಲಗಡೆ ಆಗತ್ತೆ, ಇದು ಎಡಗಡೆ ಆಗತ್ತೆ. ಇಲ್ಲಿ ಮೇಲ್ಗಡೆ ಹೋದ್ರೆ ಇದು ಬಲಗಡೆ, ಇದು ಎಡಗಡೆ. ಈ ಕಡೆ ಬಂದ್ವಿ ಅಂತಂದ್ ಹೇಳಿದ್ರೆ ಇದು ಬಲಗಡೆ, ಇದು ಎಡಗಡೆ. ಕೆಳಗಡೆ ಬಂದ್ವಿ ಅಂತಂದ್ ಹೇಳಿದ್ರೆ ಇದು ಬಲಗಡೆ, ಇದು ಎಡಗಡೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡು ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ, ನಿಮ್ ಬಲಗೈ ಇರೋ ಕಡೆ ಬಲಕ್ಕ, ನಿಮ್ ಎಡಗೈ ಇರೋದ್ ಕಡೆ ಎಡಕ್ಕ. ಬಟ್ ಆದ್ರೆ ನೀವ್ ಯಾವ ಕಡೆ ಫೇಸ್ ಮಾಡೋಕ್ ಮುಖ, ಎರೋ ಮಾರ್ಕ್ ಯಾವ ಕಡೆ ಇರುತ್ತೋ ಆ ಕಡೆ. ಅದಾದ ನಂತರ ನೋಡ್ರಿ, ಸೊ ಇದು 20 ಕಿಲೋಮೀಟರ್. ಸೊ ರಸಿಕ್ ಅನ್ನೋನ್ ಏನಂತಂದ್ ಹೇಳಿದ್ರೆ ಒಬ್ನಿರ್ತಾನ. ಸೊ ಇದು ನಾವು ಪ್ಲಸ್ ಚಿಹ್ನೆ ಹಾಕೊಂಡು ಉತ್ತರ, ದಕ್ಷಿಣ, ಇದು ಪಶ್ಚಿಮ, ಇದು ಪೂರ್ವ ಅಂತಂದ್ ಹೇಳ್ತೀವಿ. ಈಗ ನನ್ ಜೊತೆನೆ ಮಾಡ್ಕೊಂತ ಹೋಗ್ರಿ. ಇವಾಗ ಏನಂತಂದ್ ಹೇಳ್ತಾರೆ, ರಸಿಕ್ ಅನ್ನೋನ್ ಒಬ್ನಿದಾನ. ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಉತ್ತರದ ಕಡೆಗೆ 20 ಮೀಟರ್ ನಡೀತಾನ. ಎಸ್, ಒಂದ್ ನಿಮಿಷ ರೀ. ಸೊ ಏನಂತಂದ್ ಹೇಳಿದ್ರೆ ರಸಿಕ್ ಇದ್ದವ ಏನಂತಂದ್ ಹೇಳಿದ್ರೆ ಉತ್ತರದ ಕಡೆಗೆ 20 ಮೀಟರ್ ನಡೀತಾನೆ. 20 ಅಂತ ಬರ್ಕೊಳ್ರಿ. ಇದು ಬಲಗಡೆ, ಆಮೇಲೆ ಇದು ಎಡಗಡೆ ಆಗತ್ತ. ಬಲಗಡೆ ಸೈಡ್ ಬಲಗಡೆ, ಎಡಗಡೆದ್ ಎಡಗಡೆ. ಸದಾದ ನಂತರ ಬಲಕ್ಕೆ ತಿರುಗಿ 20 ಮೀಟರ್ ನಡೀತಾನ. ಸೊ ಬಲಕ್ ತಿರ್ಕೋಬೇಕು. ಇವಾಗ ಬಲಕ್ ತಿರ್ಕೊಂಡು ಎಷ್ಟು ಮೀಟರ್ ನಡೀತಾನ? 20 ಮೀಟರ್ ನಡೆದ. ಈ ತರ ನಡೆದ. ಸದಾದ ನಂತರ ಇಲ್ಲಿ ನಡೆದ ನಂತರ ಈಗ ಬಲಗಡೆ ಯಾವ್ದು, ಈ ಕಡೆ ನಿಂತ್ಕೊಂಡಿದಾನಲ್ಲ, ಇದು ಬಲ, ಇದು ಎಡ ಆಗತ್ತೆ. ಇವಾಗ ಆ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ನೆಕ್ಸ್ಟ್ ಏನ್ ಹೇಳಿದಾರ, ಇಲ್ಲಿಗೆ ಇದು ಮುಗಿತ್ತು ಸೆಂಟೆನ್ಸ್. ನಂತರ ಅವನು ಬಲಕ್ಕೆ ತಿರುಗಿ ಮತ್ತೆ 30 ಮೀಟರ್ ನಡೀತಾನ. ಅಂದ್ರೆ ಬಲಕ್ ಅಂತಂದ್ ಹೇಳಿದ್ರೆ ಈ ಕಡೆ ಬಲಕ್ ತಿರ್ಕೋಬೇಕು. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 30 ಮೀಟರ್. ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ 20 ಮೀಟರ್ ಐತಿದೆ. ಸೊ 30 ಮೀಟರ್ ಆಗ್ಬೇಕಂದ್ರೆ ಇನ್ನು 10 ಮೀಟರ್ ದೂರ ನಡಿಬೇಕು. ಇಲ್ಲಿಗೆ ಬಂದ್ ನಿಂತ್ಕೊಂಡ ಇವಾಗ. ಸೊ ಈ ಕಡೆ ಕೆಳಗಡೆ ಐತಾ, ಕೆಳಗಡೆ ಮುಖ ಅಂತಂದ್ ಹೇಳಿದ್ರೆ ಇದು ಬಲಕ್ ಆಗತ್ತ, ಇದು ಎಡಗಡೆ ಸೈಡ್ ಆಗತ್ತ. ಇದು ಒಂದ್ ಸೆಂಟೆನ್ಸ್ ಮುಗೀತು. ನಂತರ ಅವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಎಡಕ್ಕೆ ತಿರುಗಿ 35 ಮೀಟರ್ ನಡೀತಾನ. ಎಸ್, ನೋಡ್ರಿ. ಎಸ್ ನೋಡ್ರಿ, ಎಡಕ್ ತಿರ್ಕೋಬೇಕಲ್ಲ. ಎಡಕ್ ತಿರ್ಕೊಂಡ್ ಏನಂತಂದ್ ಹೇಳಿದ್ರೆ ಅವ್ನ್ 35 ಮೀಟರ್ ನಡಿಬೇಕು. ಈಗ ನೋಡ್ರಿ, ಹಿಂಗ್ ಎಡಕ್ ತಿರ್ಕೊಂಡು ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 35 ಮೀಟರ್ ನಡೆದ. ಇದು ಅಮಾನ್ಲೆ ಏನ್ ಮಾಡ್ಬೇಕು, ಇವಾಗ ನಾವು ಎಡಗಡೆ ಯಾವ್ದು ಬಲಗಡೆ ಯಾವ್ದು ನೋಡ್ಕೊಬೇಕು ಈ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ. ಸೊ ಇದು ಎಡಗಡೆ ಆಯ್ತು, ಇದು ಬಲಗಡೆ ಆಯ್ತು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾನ ಅವನು? ಎಸ್, ನೆಕ್ಸ್ಟ್ ಏನ್ ಮಾಡ್ತಾನ? ನೆಕ್ಸ್ಟ್ ಏನ್ ಕೊಡಿದ್ರ ಅಂತಿಮವಾಗಿ ಅವ್ನ್ ಮತ್ತೆ ಎಡಕ್ ತಿರ್ಕೊಂತಾನ. ಎಡಕ್ ತಿರ್ಕೊಂಡ್ ಏನಂತಂದ್ ಹೇಳಿದ್ರೆ 10 ಮೀಟರ್ ನಡೀತಾನ. ಸೊ ಇದೇನಂತಂದ್ ಹೇಳಿದ್ರೆ 10 ಮೀಟರ್ ನಡೀತಾನ. ಇವಾಗ ಇಲ್ಲಿ ಬಂದಿದ್ದಾನ ಅವ್ನು ಕರೆಕ್ಟ್ ಆಗಿ. ಇದು 10 ಮೀಟರ್ ಅಂದ್ರೆ ಇದು ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ನೋಡ್ರಿ, ಇದು ಸಮಾಂತರವಾಗಿರ್ಬೇಕು. ಇಲ್ಲಿ ಬಂದಿದ್ದಾನ ಇವಾಗ. ಸೊ ಅವನು ಪ್ರಾರಂಭ ಮಾಡಿದ ಸ್ಥಳ ಯಾವುದು? ಇಲ್ಲಿಂದ. ಎಸ್, ಸೊ ಇಲ್ಲಿಂದ ಅವನು ಯಾವ ದಿಕ್ಕಿಗಿದಾನ, ಎಷ್ಟು ದೂರ ಇದಾನ ಅಂತಂದ್ ಕಂಡಿಡಿ ಅಂತಂದ್ ಹೇಳಿದಾರೆ. ಇಲ್ಲಿ ನೋಡ್ರಿ, ಇದೆಲ್ಲ ಸಮಾಂತರವಾಗಿ ಬರುತ್ತ. ಎಸ್, ಇಲ್ಲಿ ನೋಡ್ರಿ, ಇದು ಆಲ್ರೆಡಿ ಡಿಸ್ಟೆನ್ಸ್ ಕವರ್ ಆಗೈತೆ, ನಮ್ಗೆ ಈಕ್ವಲ್ ಆಗೈತಲ್ಲ. ಇದು 20 ಮೀಟರ್ ಅಂತ ಹೇಳ್ಕೊಂತೀವಿ. ಆಮೇಲೆ ಇಲ್ಲೂ ಕೂಡ ಸಮಾಂತರವಾಗಿರೋದ್ರಿಂದ ಇದು ನಾವೆಂತ ಹೇಳ್ತೀವಿ, 35 ಮೀಟರ್ ಅಂತ ಹೇಳ್ತೀವಿ. ಸೊ ಟೋಟಲ್ ಅವ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದಾನ? 20 ಪ್ಲಸ್ 35 ಅಂತ ಹೇಳ್ತೀವಿ. ನೋಡ್ರಿ, ಡೈರೆಕ್ಟ್ ಈಸಿ ಕ್ವಶನ್. 20 ಅಂಡ್ 35. ಸೊ ಎಷ್ಟಾಯ್ತು? 55 ಮೀಟರ್ ಆಯ್ತು. ಎಸ್, 55 ಮೀಟರ್. ಅದಾದ ನಂತರ ಅವನು ಇಲ್ಲಿಂದ ಯಾವ ದಿಕ್ಕಿಗಿದಾನ? ಎಸ್, ಯಾವ ದಿಕ್ಕು ಬರುತ್ತದು? ಪೂರ್ವ ದಿಕ್ಕು ಅಂತಂದ್ ಹೇಳ್ತೀವಿ. ಪೂರ್ವ ದಿಕ್ಕಿಗೆ ಏನಂತಂದ್ ಹೇಳಿದ್ರೆ ಇಲ್ಲಿದಾನ ಅಂತಂದ್ ಹೇಳಿ. ಸೊ ನಾನು ಆಪ್ಷನ್ ರಾಂಗ್ ಕೊಟ್ಟಿದ್ದೆ, ಸ್ವಲ್ಪ ಚೇಂಜಸ್ ಮಾಡಿದೆ, ಅದನ್ನ ನೆನ್ಪಿಟ್ಕೊಡ್ರಿ. ಎಸ್, ಈ ತರ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕು. ಎಸ್, ಅದಾದಂತ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಸುಂದರ ನಾವ್ ಏನಂತಂದ್ ಹೇಳಿದ್ರೆ ಒಬ್ನಿದಾನ. ಎಸ್, ಸುಂದರ್ ಅಂತಂದ್ ಹೇಳಿ ಒಬ್ನಿದಾನ. ಸೊ ಅವ್ನ ಒಂದ್ ಪಾಯಿಂಟ್ ಇಟ್ಕೊಡ್ರಿ. ಅವ್ನ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಮೊದ್ಲು ಪೂರ್ವದ ಕಡೆಗೆ ತಿರುಗ್ತಾನ. ಇದ್ ನೋಡ್ರಿ, ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಅದಾದ ನಂತರ ಇದು ಪಶ್ಚಿಮ ಅಂತಂದ್ ಹೇಳ್ತೀವಿ. ಅವ್ನ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ 20 ಮೀಟರ್
ಪೂರ್ವದ ಕಡೆಗೆ ನಡೀತಾನ. ಸೊ 20 ಮೀಟರ್ ಪೂರ್ವದ ಕಡೆಗೆ ನಿಂತ್ಕೊಂಡ. ಸೊ ಇವಾಗ ಬಲ ಯಾವ್ದು ಎಡ ಯಾವ್ದು? ಸೊ ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಬಲಗಡೆ ಬರುತ್ತಾ, ಇದು ಎಡಗಡೆ ಬರುತ್ತಾ. ಸೊ ಎಡಗೈ ಇದ್ದು ಎಡಗಡೆ, ಬಲಗಡೆ ಇದ್ದು ಬಲಗಡೆ, ಬಲ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇಷ್ಟ ಮುಗೀತು. ನಂತರ ಬಲಕ್ಕೆ ತಿರುಗಿ 10 ಮೀಟರ್ ನಡೀತಾನ. ಎಸ್. ಸೊ ಬಲಕ್ಕೆ ತಿರುಗಿ ಏನಂತಂದ್ ಹೇಳಿದ್ರೆ 10 ಮೀಟರ್ ನಡೀತಾನ. ಎಸ್. ಇವಾಗ ಬಲ ಯಾವ್ದು ಎಡ ಯಾವ್ದು? ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಲ, ಇದೇನಂತಂದ್ ಹೇಳಿದ್ರೆ ಎಡ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ ನೋಡ್ರಿ. ಸೊ ನೆಕ್ಸ್ಟ್ ನಂತರ ಅವನು ಬಲಕ್ಕೆ ತಿರುಗಿ 9 ಮೀಟರ್ ನಡೀತಾನ. ಅಂದ್ರೆ ಬಲಗಡೆ ಈ ಕಡೆ ಸೈಡ್ ಅಲ್ಲ, ಈ ಕಡೆ ಏನಂತಂದ್ ಹೇಳಿದ್ರೆ ಬಲ. ಇದು 20 ಮೀಟರ್ ಐತಂತಂದ್ ಹೇಳಿದ್ರೆ 9 ಮೀಟರ್ ಇಲ್ಲಿಗೆ ಬರ್ಬೋದಾ? ಎಸ್, ಇಷ್ಟ ಅನ್ಕೊಡ್ರು. ಇದು 9 ಮೀಟರ್ ನಡೀತಾನ. ಸೊ ಇಲ್ಲಿ ಬಲ ಯಾವ್ದು ಎಡ ಯಾವ್ದು? ಈ ಕಡೆದು ಬಲ, ಈ ಕಡೆದು ಎಡ ಅಂತಂದ್ ಹೇಳ್ತೀವಿ. ಎಸ್. ನಂತರ ಅವನು ಬಲಕ್ಕೆ ತಿರುಗಿ 5 ಮೀಟರ್ ನಡೀತಾನೆ. ಇದು 10 ಐತೆ ಅಂತಂದ್ ಹೇಳಿದ್ರೆ ಇದು ಹಾಫ್ ಬರ್ಬೇಕು ಅವ್ನು ಇಲ್ಲಿಗೆ. ಸೊ ಇಲ್ಲಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಎಡಕ್ಕೆ ತಿರುಗಿ, ಸಾರಿ ನೆಕ್ಸ್ಟ್ ಏನು ಬಲಕ್ಕೆ ತಿರುಗಿ ಏನಂತಂದ್ ಹೇಳಿದ್ರೆ 5 ಮೀಟರ್ ನಡೀತಾನ. ಓಕೆ, ಡನ್. ಇಲ್ಲಿ ತಕ ಬಂದ್ವಿ. ಸೊ ಇವಾಗ ಯಾವ್ದು? ಇದು ಬಲ, ಇದು ಎಡ ಆಯ್ತು. ನೆಕ್ಸ್ಟ್ ಇನ್ನೆಲ್ಲಿ ಹೋಗ್ತಾನ ಅವನು ನೋಡ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ತಕ ಮಾಡಿದ್ವಿ ಇವಾಗ. ನೆಕ್ಸ್ಟ್ ನಂತರ ಅವನು ಎಡಕ್ಕೆ ತಿರುಗಿ 12 ಮೀಟರ್ ಹೋಗ್ತಾನ. ಅಂದ್ರೆ ಎಡಕ್ ಅಂತಂದ್ ಹೇಳಿದ್ರೆ ಈ ಕಡೆ ತಿರುಗಿ 12 ಮೀಟರ್. ಸೊ ಇಲ್ಲಿ ನೋಡ್ರಿ, ಇವಾಗ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಇಲ್ಲಿವರೆಗೂ 9 ಮೀಟರ್ ಐತೆ, 9. ಸೊ ಇದೆಲ್ಲ ಎಷ್ಟು ಉಳಿತು? 11 ಉಳಿತು. ಅಂದ್ರೆ ಇಲ್ಲಿ ತಕ ಹೋದ ಅಂತಂದ್ ಹೇಳಿದ್ರೆ ಇದೆಷ್ಟಾಯ್ತು? 11 ಆಯ್ತು. ಬಟ್ ಆದ್ರ ಅವ್ನು 12 ಅಂತಂದ್ ಹೇಳಿದಾನೆ. ಇನ್ನೊಂದ್ ಸ್ವಲ್ಪ ಮುಂದಗಡೆ ಹೋಗ್ಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ 12 ಮೀಟರ್ ಆಯ್ತು. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 12 ಮೀಟರ್ ಎಡಕ್ ನಡೀತಾನ. ಇಷ್ಟು ಮುಗೀತು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಏನ್ ಮಾಡಿದಾನ? ಬಲಕ್ ತಿರುಗ್ತಾನ. ಬಲಗಡೆ ಯಾವ್ದು? ಸೊ ಇದು ಬಲ, ಇದು ಎಡ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ ಬಲಗಡೆ ತಿರುಗಿಬಿಟ್ಟು 5 ಕಿಲೋಮೀಟರ್ ನಡೀತಾನ. ಅಂದ್ರೆ ಕರೆಕ್ಟ್ ಆಗಿ ಈಕ್ವಲ್ ಲೈನಿಗೆ ಬಂದ. ಇಲ್ಲಿ ಬಂದ್ ನಿಂತ್ಕೊಂಡು ಇವಾಗ ಲಾಸ್ಟ್ಗೆ. ಎಸ್. ಇವಾಗ ಅವನು ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದಾನ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಈ ಕಡೆ ಬಂದ್ ನಿಂತ್ಕೊಂಡಿದಾನ ಇವಾಗ ಇಲ್ಲಿಂದ. ಸೊ ಎಲ್ಲಿದಾನ ಇವಾಗ? ಎಸ್. ಸೊ ಈ ಕಡೆ ಬಂದ್ ಏನಂತಂದ್ ಹೇಳಿದ್ರೆ ಈ ಕಡೆ ಹಿಂಗ್ ಬಂದ್ ನಿಂತ್ಕೊಂಡ ಇವಾಗ. ಎಸ್. ಈ ಕಡೆ ಬಂದ್ ನಿಂತ್ಕೊಂಡ. ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕ್ವಶನ್ ಕೇಳಿದಾರೆ. ನೆನ್ಪಿಟ್ಕೊಡ್ರಿ. ಈ ಕಡೆ ಬಂದು ಹಿಂಗ್ ಟರ್ನ್ ಆಗಿ ಈ ಕಡೆ ಬಂದ್ ನಿಂತ್ಕೊಂಡಿದ್ದಾನ ಇಲ್ಲಿ. ಇದು ಯಾವ ದಿಕ್ಕಾಗತ್ತೆ? ಇದು ಉತ್ತರ ದಿಕ್ಕು ಅಂತಂದ್ ಹೇಳಿ. ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದಾನ. ಅವನು ಯಾವ ದಿಕ್ಕಿಗೆ ಅದಾನ ಅಂತಂದ್ ಕೇಳ್ರ ಅಂತಂದ್ ಹೇಳಿದ್ರೆ ಯಾವ ದಿಕ್ಕಿಗೆ? ಪಶ್ಚಿಮ ದಿಕ್ಕಿಗೆ ಇದಾನ. ಬಟ್ ಆದ್ರೆ ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದಾನ ಅಂತಂದ್ ಹೇಳಿದ್ರೆ, ಯಾವ ಕಡೆ ಫೇಸ್ ಮಾಡ್ಕೊಂಡು ನಿಂತ್ಕೊಂಡಿದಾನ ಅಂತಂದ್ ಹೇಳಿದ್ರೆ ಉತ್ತರ ದಿಕ್ಕು. ನಮ್ಗೆ ಆನ್ಸರ್ ಏನಂತಂದ್ ಹೇಳಿದ್ರೆ ಉತ್ತರ ದಿಕ್ಕು ಅಂತಂದಾಯ್ತು. ಎಷ್ಟು ದೂರ ಇದಾನ ಅಂತಂದ್ ಕೇಳಿದ್ರೆ ಜಸ್ಟ್ 1 ಕಿಲೋಮೀಟರ್. ಎಷ್ಟು? ಜಸ್ಟ್ 1 ಕಿಲೋಮೀಟರ್ ದೂರ ಇದಾನ. ಸೇಮ್ ಅದೇ ತರ ನೋಡ್ರಿ. ಸಚಿನ್ ಏನಂತಂದ್ ಹೇಳಿದ್ರೆ ಉತ್ತರ ಕಡೆಗೆ 20 ಕಿಲೋಮೀಟರ್ ನಡೀತಾನ. ಆಮೇಲೆ ಎಡಕ್ ತಿರುಗಿ 40 ಕಿಲೋಮೀಟರ್ ನಡೀತಾನ. ಆಮೇಲೆ ಮತ್ತೆ ಎಡಕ್ ತಿರುಗಿ 20 ಕಿಲೋಮೀಟರ್. ಅಂತಿಮವಾಗಿ ಅವ್ನು ಮತ್ತೆ ಎಡಕ್ಕೆ ತಿರುಗಿ ಏನಂತಂದ್ ಹೇಳಿದ್ರೆ 20 ಕಿಲೋಮೀಟರ್ ನಡೀತಾನ. ಅವ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರ ಇದ್ದಾನ ಅಂತಂದ್ ಹೇಳಿ ಕೇಳಿದಾರೆ. ಸೊ ಇದೇನ್ ಮಾಡ್ಬೇಕು ನಿಮ್ಗೆ? ಹೋಮ್ ವರ್ಕ್ ನಂಬರ್ 3. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಲೋಕೇಶ್ ತನ್ನ ಮನೆಯಿಂದ ಏನಂತಂದ್ ಹೇಳಿದ್ರೆ ಉತ್ತರಕ್ಕೆ 15 ಕಿಲೋಮೀಟರ್ ನಡೀತಾನ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಲೋಕೇಶ್ ಅಂತ ಅನ್ಕೊಡ್ರಿ. ಸೊ 15 ಕಿಲೋಮೀಟರ್ ಉತ್ತರಕ್ಕೆ ನಡೀತಾನ. ಎಸ್. ನಾವು ಇಲ್ಲಿ ಎಲ್ಲಾದ್ರೂ ಹಾಕೊಳ್ಳೋಣ ಈಗ. ಸೊ ಇದು ಉತ್ತರ, ಇದು ದಕ್ಷಿಣ, ಇದೇನಂತಂದ್ ಹೇಳಿದ್ರೆ ಪೂರ್ವ, ಇದೇನಂತಂದ್ ಹೇಳಿದ್ರೆ ಪಶ್ಚಿಮ. ಎಸ್. ಸೊ 15 ಕಿಲೋಮೀಟರ್ ನಡೀತಾನ. 15 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ ನಡೀತಾನ ಉತ್ತರಕ್ಕೆ. ಅದಾದ ನಂತರ ಏನಂತಂದ್ ಹೇಳಿದ್ರೆ ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್. ಪಶ್ಚಿಮ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್, ಈ ಕಡೆ ತಿರುಗಬೇಕು. ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ನಡೀತಾನ. ಅದಾದ ನಂತರ ಅವ್ನ್ ದಕ್ಷಿಣಕ್ಕೆ ತಿರುಗಿ ಮತ್ತೆ 5 ಕಿಲೋಮೀಟರ್ ನಡೀತಾನೆ. ನೋಡ್ರಿ 5 ಕಿಲೋಮೀಟರ್ ಎಷ್ಟಂದ್ರೆ ಇಷ್ಟು ಬರ್ಬೋದಲ್ಲ. ಎಸ್. ದಕ್ಷಿಣ ಅಂದ್ರೆ ಕೆಳಗಡೆ, ಈ ತರ ಕೆಳಗಡೆ ತಿರುಗಿ 5 ಕಿಲೋಮೀಟರ್ ನಡೀತಾನ. ಜಾಸ್ತಿ ಹಾಕೊಳಕ್ ಹೋಗ್ಬಿಡ್ರು. ಸೊ ಈ 15 ಕಿಲೋಮೀಟರ್ ಇಷ್ಟ ಹಾಕೊಂಡ್ರ ಅಂತಂದ್ ಹೇಳಿದ್ರೆ 10 ಕಿಲೋಮೀಟರ್ ಇಷ್ಟ ಇರುತ್ತೆ, 5 ಕಿಲೋಮೀಟರ್ ಇಷ್ಟ ಇರುತ್ತೆ ಅಂತ ಹಾಕೋಬೇಕು. ಎಲ್ಲ ಮತ್ತೆ ಕ್ಯಾಲ್ಕುಲೇಷನ್ ಕೆಟ್ಟ ಹೋಗುತ್ತೆ. ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದ. ಅಂತಿಮವಾಗಿ ಮತ್ತೆ ಪೂರ್ವಕ್ಕೆ ತಿರುಗಿ 10 ಕಿಲೋಮೀಟರ್ ನಡೀತಾನ. ಅಂದ್ರೆ ಪೂರ್ವ ಯಾವ ಕಡೆ ಬಂತು? ಈ ಕಡೆ ಸೈಡ್. ಈ ಕಡೆ ತಿರುಗಿಬಿಟ್ಟು ಇಲ್ಲಿ ಬಂದ್ ನಿಂತ್ಕೊಂತಾನ. ಇಲ್ಲಿವರೆಗೂ ಬಂದ್ವಿ. ಇವಾಗ ಅವನು ತನ್ನ ಮನೆಯಿಂದ ಯಾವ ದಿಕ್ಕಿಗೆ ಅದಾನ ಅಂತ ಕ್ವಶನ್ ಕೇಳಿದಾರೆ. ಮನೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಅವ್ನು ಯಾವ ದಿಕ್ಕಿಗಿದಾನ? ಸೊ ಉತ್ತರ ದಿಕ್ಕಿಗಿದಾನ. ಇದು ಮೇಲ್ಗಡೆ ಉತ್ತರ ದಿಕ್ಕಲ್ಲ. ಆಮೇಲೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದಾನ ನೋಡ್ರಿ. ಇದು 5 ಕಿಲೋಮೀಟರ್ ಆಯ್ತು ಅಂತಂದ್ ಹೇಳಿದ್ರೆ ಇದು ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಐತೆ? 15 ಕಿಲೋಮೀಟರ್ ಐತೆ. ಸೊ ಇದು 5 ಐತೆ ಅಂತಂದ್ ಹೇಳಿದ್ರೆ ಉಳಿದಿರೋದೆಷ್ಟು? 10 ಕಿಲೋಮೀಟರ್. ಸೊ 10 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ ದೂರದಲ್ಲಿ. ಅದಾದ ಯಾವ ದಿಕ್ಕಿಗೆ? ಉತ್ತರ ದಿಕ್ಕಿಗಿದಾನ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೌಮ್ಯ ಕೃಷ್ಣ ಅಂತಂದ್ ಹೇಳಿ ಏನಂತಂದ್ ಹೇಳಿದ್ರೆ ಒಬ್ರು ಇರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಉತ್ತರದ ಕಡೆಗೆ ನಡ್ಕೊಂಡು ಹೋಗ್ತಾರ. ನಾನ್ ದಿಕ್ ಹಾಕಲ್ಲ, ಡೈರೆಕ್ಟ್ ಆಗಿ ನೋಡೋಣ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 20 ಕಿಲೋಮೀಟರ್ ಉತ್ತರದ ಕಡೆಗೆ ನಡೆದ್ರು. ನಂತರ ಅವರು ಬಲಕ್ ತಿರುಗ್ತಾರ. ಬಲಗಡೆ ಯಾವ್ದು? ನಮ್ ಕೈ ಬಲಗಡೆ ಯಾವ್ದು ಇರುತ್ತಲ್ಲ ಅದು. ಸೊ ಬಲಕ್ ಅಂತಂದ್ ಹೇಳಿದ್ರೆ ಈ ಕಡೆ ತಿರುಗಿದ್ರು. ಈ ಕಡೆ ತಿರುಗಿ ಏನಂತಂದ್ ಹೇಳಿದ್ರೆ ಮತ್ತೆ 20 ಕಿಲೋಮೀಟರ್ ನಡೆದ್ರು. ಓಕೆ, ಇಲ್ಲಿ ಬಂದದಾರ ಇವಾಗ.
ಸೊ ಇವಾಗ ಬಲ ಯಾವ್ದು ಎಡ ಯಾವ್ದು, ಇದು ಬಲಗಡೆ, ಇದು ಎಡಗಡೆ. ಎಸ್. ಸೊ ಎಲ್ಲಿವರೆಗೂ ಬಂದ್ವಿ, ಇಲ್ಲಿ ತನಕ ಬಂದ್ವಿ. ಅದಾದ ನಂತರ ಅವ್ರು ಬಲಕ್ಕೆ ತಿರುಗಿ 30 ಮೀಟರ್ ನಡೀತಾರ. ಮತ್ತೆ ಬಲಕ್ಕೆ ತಿರುಗಿ ಏನಂತ ಹೇಳಿದ್ರೆ ನೋಡ್ರಿ, ಇಲ್ಲಿವರೆಗೂ ಏನಂತ ಹೇಳಿದ್ರೆ 20 ಮೀಟರ್ ಇದು. ನೆಕ್ಸ್ಟ್ 10 ಮೀಟರ್ ಮತ್ತೆ ಎಕ್ಸ್ಟ್ರಾ ನಡಿಬೇಕಂದ್ರೆ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ 30 ಮೀಟರ್ ನಡೆದ್ರು. ಎಸ್. ನಂತರ ಅವ್ರು ಬಲಕ್ಕೆ ತಿರುಗಿ ಮತ್ತೆ 35 ಮೀಟರ್ ನಡೀತಾರ. ಸೊ ಇದ್ರಲ್ಲಿ ಬಲ ಯಾವ್ದು ಎಡ ಯಾವ್ದು, ಇದು ಬಲ, ಇದು ಎಡ, ಕೆಳಗಡೆ ಮುಖ ಮಾಡಿ ನಂತರ. ಸೊ ಇಲ್ಲಿವರೆಗೂ ಏನಂತಿ 20 ಐತಿ. ಸೊ ಇದಕ್ಕಿಂತ ಮುಂಚೆ ಹೋಗ್ಬೇಕಂದ್ರೆ 15. ಸೊ ಅಂದ್ರೆ ಅವ್ರ ಬಲಕ್ಕೆ ತಿರ್ಕೊಂಡ ಏನಂತಂದ ಹೇಳಿದ್ರೆ 35 ಮೀಟರ್ ನಡೀತಾರ. ಟೋಟಲ್ ಏನಂತಂದ ಹೇಳಿದ್ರೆ 35 ಮೀಟರ್ ನಡೀತಾರ. ಇಲ್ಲಿವರೆಗೂ ಬಂದ್ರು. ನೆಕ್ಸ್ಟ್ ಮತ್ತೆ ಬಲಕ್ ತಿರ್ಕೊಂತಾರ. ಇದು ಬಲ, ಇದು ಎಡ. ಬಲಕ್ ತಿರ್ಕೊಂಡ ಏನಂತಂದ ಹೇಳಿದ್ರೆ 10 ಮೀಟರ್. ಅಂದ್ರೆ ಕರೆಕ್ಟ್ ಆಗಿ ಈ ಪೊಸಿಷನ್ ಏನಂತಂದ ಹೇಳಿದ್ರೆ ಬಂದ್ ನಿಂತ್ಕೊಂತಾರ. ಸೊ ಇದು 10 ಮೀಟರ್ ಮತ್ತೆ ತಿರುಗ್ಬಿಟ್ಟು ನಡೀತಾರ 10 ಮೀಟರ್ ಅಂತಂದ್ರೆ. ಸೊ ಅವಳು ಪ್ರಾರಂಭಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾರೆ, ಅದ್ರ ಮೇಲೆ ಯಾವ ದಿಕ್ಕಿನಲ್ಲಿ ಇದ್ದಾರೆ. ಇದು ಪ್ರಾರಂಭ ಸ್ಥಾನ. ಇದು ಎಷ್ಟು ಕಿಲೋಮೀಟರ್ ಆಗುತ್ತಾ, ಡೈರೆಕ್ಟ್ ಆಗಿ 15 ಕಿಲೋಮೀಟರ್. ಸೊ 15 ಕಿಲೋಮೀಟರ್ ದೂರದಲ್ಲಿದ್ದಾರ. ಅದಾದ ನಂತರ ಯಾವ ದಿಕ್ಕಿಗಿದಾರ, ಪಶ್ಚಿಮ ದಿಕ್ಕಿಗಿದಾರ ಅಂತಂದೇಳಿ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಡೈರೆಕ್ಷನ್ ಮೇಲೆ ಎಲ್ಲಾನು ಕವರ್ ಮಾಡಿದೀನಿ. ಈ ತರ ಕ್ವಶನ್ಸ್ ಗಳನ್ನ ಎರಡೇ ಟೈಪ್. ಫಸ್ಟ್ ಒಂದ್ ಕೇಳಿದೇವಲ್ಲ ಪೈಥಾಗೋರಸ್ ನೇಮ್ ಮೇಲೆ, ಆಮೇಲೆ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಇದೇ ತರ ಬರ್ಬೇಕು ನಿಮ್ಗೆ. ಒಂದು ಪೈಥಾಗೋರಸ್ ಮೇಲೆ ಈ ತರ ಬರ್ಬೇಕು ಸಿಂಪಲ್ ಕೊಟ್ಟಾಗ. ಆಮೇಲೆ ಈ ತರ ದೊಡ್ಡ ದೊಡ್ಡ ಕೊಟ್ರ ಅಂತಂದ ಹೇಳಿದ್ರೆ ಅವು ಸ್ಟ್ರೇಟ್ ಲೈನ್ ಒಳಗಡೆ ಬರ್ಬೇಕು. ಎಲ್ಲೇ ಬಂದ್ ಹತ್ತನ್ ಕೂಡ ಈ ತರ ಇಲ್ಲಿ ಬರ್ಬೇಕು, ಇಲ್ಲ ಇಲ್ಲಿ ಬರ್ಬೇಕು, ಇಲ್ಲಿ ಇಷ್ಟರಲ್ಲೇ ಬರ್ಬೇಕದು. ಅಂದ್ರ ನೀವು ಕರೆಕ್ಟ್ ಆಗಿ ಮಾಡಿದಿರಿ ಅಂತಂದ ಅರ್ಥ. ಇಲ್ಲ ಅಂತಂದ ಹೇಳಿದ್ರೆ ನೀವು ರಾಂಗ್ ಮಾಡಿದಿರಿ ಅಂತಂದ ಹೇಳಿ ಮತ್ತು ಇನ್ನೊಂದ್ಸರಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಸೊ ಈ ರೀತಿಯಾಗಿ ನಿಮ್ಗೆ ಏನಂತಂದ ಹೇಳಿದ್ರೆ ಡೈರೆಕ್ಷನ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿತ್ತು ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಅದಾದ ನಂತರ ಸಬ್ಸ್ಕ್ರೈಬ್ ಆಗ್ಲಿ. ತುಂಬಾ ಜನ ನೋಡಕತ್ರ ಅಂತಂತ ಹೇಳಿದ್ರೆ ಸೊ ಎಲ್ರಿಗೂ ಯೂಸ್ ಆಗತ್ತಾರ. ಸೊ ನಾನು ನಿಮ್ಗೋಸ್ಕರನೇ ಮಾಡ್ತಾ ಇರೋದು. ಸೊ ತುಂಬಾ ಟೈಮ್ ಹಿಡಿದಿರುತ್ತೆ ಅದಕ್ಕೋಸ್ಕರ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಎಕ್ಸಾಮ್ ಪಾಸ್ ಆಗ್ಲಿ. ಎಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.